ನೋಡಿ, ವಿಧಾನಸೌಧದಲ್ಲೇ ನಡೆದಿದೆಯಾ ಲಕ್ಷಾಂತರ ನಗದು ಮತ್ತು ಚಿನ್ನ ಕಳ್ಳತನ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ವಿಧಾನಸೌಧದಲ್ಲಿ ಹಂಗಾದ್ರೆ ಆಗಿದ್ದಾದ್ರೂ ಏನು? ಪ್ರಭಾವಿ ಸಚಿವ ಬೈರತಿ ಸುರೇಶ್ ಕಚೇರಿಯಲ್ಲೇ ಕಳ್ಳತನ ಆಗೋಗಿದೆಯಾ? ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದ ನವೀನ್ ಎಂಬ ವ್ಯಕ್ತಿ ಚಿನ್ನಾಭರಣ ಹಾಗೂ ಕ್ಯಾಶ್ ಇದ್ದ ಕೈ ಚೀಲದೊಂದಿಗೆ ನವೀನ್ ಬಂದಿರ್ತಾರಂತೆ. ಸಚಿವರ ಕಚೇರಿಯಲ್ಲೇ ಕೈ ಚೀಲ ಮರೆತು ನವೀನ್ ಹೋಗಿರ್ತಾರೆ. ಮಾರನೇ ದಿನ ಬಂದು ನೋಡಿದಾಗ ಕೈ ಚೀಲ ನಾಪತ್ತೆ ಆಗಿರುತ್ತಂತೆ. ಗಾಬರಿಗೊಂಡಂತಹ ನವೀನ್ ವಿಧಾನಸೌಧ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಸಿಸಿಟಿವಿಯಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಒಬ್ಬ ನೌಕರನ ಪಾತ್ರ ಇರೋದು ಕೂಡ ಪತ್ತೆಯಾಗಿದೆಯಂತೆ. ಡಿಪಿಆರ್ ಡಿ ಗ್ರೂಪ್ ನೌಕರನ ಪಾತ್ರ ಇರೋದನ್ನ ಪತ್ತೆ ಹಚ್ಚಿದ್ದಾರಂತೆ ಪೊಲೀಸರು. ಡಿ ಗ್ರೂಪ್ ನೌಕರ ಕೈಚೀಲ ಹಿಡ್ಕೊಂಡು ಹೋಗುವಂತ ದೃಶ್ಯ ಕೂಡ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಧಾನಸೌಧ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದ್ದು, ಸೆಕ್ಯೂರಿಟಿ ಕಣ್ತಪ್ಪಿಸಿ ಸಚಿವರ ಕಚೇರಿ ತಲುಪಿದ ಹೇಗೆ? ಬಂಗಾರದ ಕೈಚೀಲ ಅನ್ನೋದು ಪ್ರಶ್ನೆ. ಕಾರಣ ನಿಮಗೆಲ್ಲ ಗೊತ್ತು, ಸಾಮಾನ್ಯ ವ್ಯಕ್ತಿಗಳು ನೀವು ವಿಧಾನಸೌಧದ ಒಳಗಡೆ ಎಂಟ್ರಿ ಆಗ್ತೀರಾ ಅಂದ್ರೆ ಎಂಟ್ರಿಯಿಂದ ಎಕ್ಸಿಟ್ ತನಕ ಎಲ್ಲ ಕಡೆ ಕೂಡ ತಪಾಸಣೆ ಇರುತ್ತೆ. ಏನೇನ್ ತಗೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರೆ. ಅಂಥದ್ರಲ್ಲಿ ಇಷ್ಟು ಚಿನ್ನಾಭರಣ ದುಡ್ಡನ್ನ ಒಂದು ಕೈ ಚೀಲದಲ್ಲಿ ಹಿಡ್ಕೊಂಡು ಈ ನವೀನ್ ಹೆಂಗ್ ಹೋದ್ರು? ಯಾರು ಅಲೌ ಮಾಡಿದ್ರು? ಆತ ಸ್ವಲ್ಪ ಪ್ರಭಾವಿನ? ಯಾರ್ದಾದ್ರೂ ಸಪೋರ್ಟ್ ಇತ್ತ? ಇದೆಲ್ಲವೂ ಕೂಡ ಪ್ರಶ್ನೆ. ಯಾರು ಕಳ್ಳತನ ಮಾಡಿದ್ರು ಆತನನ್ನ ಪತ್ತೆ ಹಚ್ಚೋದ್ರ ಜೊತೆಗೆ ಈ ನವೀನ್ ಎಲ್ಲಿಂದ ಹೇಗೆ ಅದನ್ನ ತೆಗೆದುಕೊಂಡು ಹೋದ ಒಳಗಡೆ ಅನ್ನೋದು ಕೂಡ ಪ್ರಶ್ನೆ. ಹಂಗಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.